ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಉಂಟಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಕೋರ್ಟ್ ತೀರ್ಪನ್ನು ಹೊರಡಿಸಿದೆ. ಶಿಕ್ಷೆಯ ಪ್ರಮಾಣ ಏನು ನಾಳೆ ಗೊತ್ತಾಗುತ್ತೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿದೆ ಕೋರ್ಟ್. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಈಗ ಕೋರ್ಟ್ ಹೇಳಿದೆ. ಶಿಕ್ಷೆಯ ಪ್ರಮಾಣವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಪ್ರಕಟವನ್ನ ಮಾಡುತ್ತೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಬೆಳವಣಿಗೆ. ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್, ವಿಕ್ಟಿಮ್ ಸಂತ್ರಸ್ತೆ ಎವಿಡೆನ್ಸ್. ಸಂತ್ರಸ್ತೆ ತನ್ನಾಗಿರ್ತಕ್ಕಂಥ ಅನ್ಯಾಯವನ್ನ ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ. ಕಿಡ್ನಾಪ್ ಸಹ ಮಾಡಿ ಅದು ಬೇರೆ ಕೇಸ್. ಅದಕ್ಕೂ ಆ ಕೇಸ್ಗೆ ಈ ಕೇಸ್ಗೆ ಸಂಬಂಧ ಇಲ್ಲ. ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ್ರೆ ಪ್ರತ್ಯೇಕವಾದ ಪ್ರಕರಣ ಇದೆ. ಅದು ವಿಚಾರಣೆ ಆಗಿ ಭಾಷೆ ಇದೆ. In this case, today, MP Prajwal Revana, today judgment is under 232 section. He is convicted. Tomorrow the quantum of sentence will be pronounced. So what worked for the prosecution? What evidence were the clinching evidence? Here in this case, I examined 26 witnesses on behalf of the prosecution, though I was cited more than 100 witnesses, and I got marked 180 documents in favor of the prosecution. Defense also got marked 2 documents, 1 and 2. That's all. And main evidence is of the victim lady. That is very much convincing one. Hence, I think much importance was naturally goes to. Are you happy with the speed of the trial and the way things went? Yes, sir. 38 adjournments taken. I think this is one of the recent cases. Very trial has been taken into consideration and disposed. 38 adjournments, including argument dates. Okay. What about the remaining 3 cases, sir? Even those cases are pending. In one case, another case is I think Fidel 1 and 2. Two victim and her husband are already examined. Tomorrow that case is there for cross-examination on behalf of the defense. Do you think it's a big win for the prosecution, sir, considering the political that he had? Prosecution will ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನು ಕೊಟ್ಟಿರೋದು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗತ್ತೆ. ವಿಶೇಷ ನ್ಯಾಯಾಲಯ ಈ ತೀರ್ಪನ್ನ ಘೋಷಣೆ ಮಾಡಿದೆ. ಜುಲೈ 29ನೇ ತಾರೀಕು ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿದ್ರು. ಈಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನ ಕೊಡಲಾಗಿದೆ. ಕೆಆರ್ ನಗರದ ಮಹಿಳೆ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣ ಜುಲೈ 30ರಂದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಬೇಕಾಗಿತ್ತು. ಕೆಲವೊಂದು ಸ್ಪಷ್ಟೀಕರಣ ಬೇಕಿದ್ರಿಂದ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಇವತ್ತು ಈಗ ತೀರ್ಪನ್ನ ಘೋಷಣೆ ಮಾಡಿದೆ, ತೀರ್ಪನ್ನ ಪ್ರಕಟ ಮಾಡಿದೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಪ್ರಕಟ ಮಾಡಿದೆ. ಇನ್ನು ಶಿಕ್ಷೆಯ ಪ್ರಮಾಣ ನಾಳೆ ಗೊತ್ತಾಗುತ್ತೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ. ಈ ಮೂಲಕ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನೋದು ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಮೈಸೂರಿನ ಕೆಆರ್ ನಗರದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪ, ಪ್ರಜ್ವಲ್ ರೇವಣ್ಣ ವಿರುದ್ಧಂತಹ ಆರೋಪಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ಮುಖ್ಯ ಆಗಿತ್ತು. ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರ್ದು ಅಂತ ಹೇಳಿ ಮಹಿಳೆಯನ್ನು ಅಪಹರಿಸಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನುವಂತಹ ಆರೋಪದ ಅಡಿ ಕೂಡ ದೂರು ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಸೇರಿದಂತೆ ಒಟ್ಟು 9 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ ಈಗ ಪ್ರಜ್ವಲ್ ರೇವಣ್ಣ
ದೋಷಿ ಅಂತ ತೀರ್ಪನ್ನು ಕೊಟ್ಟಿದೆ ಕೋರ್ಟ್. ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಆರೋಪಿ ಪ್ರಜ್ವಲ್ ರೇವಣ್ಣ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು, ಏನೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರಮೇಶ್? ಮಧುಕರ್, ಮಾಜಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಗಳು ಒಟ್ಟು 4 ಪ್ರಕರಣಗಳು ದಾಖಲಾಗಿದ್ವು. ಕಳೆದ ವರ್ಷ ನಡೆದಂತಹ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತವೆ. ವೈರಲ್ ಆದ ನಂತರ ಒಂದು SIT ಯನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ ರಾಜ್ಯ ಸರ್ಕಾರ. ಅದರಲ್ಲಿ ಯಾರಾದ್ರೂ ಇವರಿಂದ ಒಂದು ನೊಂದಿತರಿದ್ರೆ ಅಥವಾ ಸಂತ್ರಸ್ತರಿದ್ರೆ ಬಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಅನ್ನುವಂತ ಒಂದು ಏನೋ ಸರ್ಕಾರ ಮನವಿಯನ್ನು ಮಾಡ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಒಬ್ಬ ಮಹಿಳೆಯ ಮನೆ ಕೆಲಸ ಆಕೆಯನ್ನ ಕಿಡ್ನಾಪ್ ಮಾಡಿ ಆಕೆ ದೂರು ಕೊಡಬಾರ್ದು ಅಂತ ಹೇಳಿ ಇಡೀ ಕುಟುಂಬ ಪ್ರಯತ್ನ ಮಾಡಿತ್ತು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ಬೇರೆ ಬಂದಂತ ದೂರುಗಳಾಧರಿಸಿ ಒಟ್ಟು 4 FIR ದಾಖಲು ಮಾಡಿಕೊಂಡು SIT ತನಿಖೆಯನ್ನ ನಡೆಸ್ತಾ ಇತ್ತು. ಅದರಲ್ಲಿ ಒಂದು ಪ್ರಮುಖ ಪ್ರಕರಣ ಇರುವಂತದ್ದು ಅಂದ್ರೆ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ, ಅಂದ್ರೆ ಒತ್ತಾಯಪೂರ್ವಕವಾಗಿ ಆಕೆಯ ಮೇಲೆ ಬಲಾತ್ಕಾರ ಮಾಡಲಾಗಿತ್ತು ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಒಂದು ತನಿಖೆಯನ್ನು ನಡೆಸಿ ಒಂದು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿತ್ತು. ಸಲ್ಲಿಕೆ ಅಂದ್ರೆ ಪ್ರಕರಣ ದಾಖಲಾಗಿ ಆರೋಪಿ ಅರೆಸ್ಟ್ ಆಗಿ ಕೇವಲ 14 ತಿಂಗಳಲ್ಲಿ ಅಂದ್ರೆ ಎಲ್ಲವೂ ಮುಕ್ತಾಯ ಆಗಿ ಆರೋಪಿಗೆ ಕೋರ್ಟ್ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಅಂದ್ರೆ ಪ್ರಮಾಣ ಒಂದೇ ಬಾಕಿ ಇರುವಂತದ್ದು ತಪ್ಪಿತಸ್ಥ ಅಂತ ಹೇಳಿ ಟ್ರಯಲ್ ಮುಕ್ತಾಯ ಆಗಿರುವಂತದ್ದು. ಸೊ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಮಧುಕರ್, ಈ ಪ್ರಜ್ವಲ್ ರೇವಣ್ಣ ಅಂದ್ರೆ ಮನೆ ಕೆಲಸ ಆಕೆ ಮೇಲೆ ಅಂದ್ರೆ ಅತ್ಯಾಚಾರ ಮಾಡಿದಂತ ಆರೋಪ ಆಯ್ತು. ಅದು ವಿಡಿಯೋ ವೈರಲ್ ಆಗುತ್ತೆ. ಅದಂತರ SIT ತನಿಖೆಯನ್ನ ಮಾಡಿ SIT ತನಿಖೆಯನ್ನ ಮಾಡಿ ಒಟ್ಟು 1800 ಪುಟಗಳ ಚಾರ್ಜ್ ಶೀಟ್ ಅನ್ನ ಹಾಕಲಾಗುತ್ತೆ. ಅದರಲ್ಲಿ 122 ಜನ ಸಾಕ್ಷಿಗಳಿರ್ತಾರೆ. ಅದರಲ್ಲಿ ಕೇವಲ ಪ್ರೈಮ್ ವಿಟ್ನೆಸ್ಗಳನ್ನ 26 ಜನರನ್ನ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ನಿಲ್ಲಿಸಿ ಸಾಕ್ಷಿಗಳನ್ನ ಹೇಳಿಸಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಓರಲ್ ವಿಟ್ನೆಸ್ಗಳಾಗಲಿ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಜಾಮೀನನ್ನು ಪಡ್ಕೊಳ್ಬೇಕು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ. ಆದ್ರೆ ಕೇಸ್ ಗಂಭೀರವಾಗಿರೋದ್ರಿಂದ ಅವರಿಗೆ ಜಾಮೀನು ಸಿಗೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಸೂಚನೆ ಮೇರೆಗೆ ಒಂದು ಅತ್ಯಾಚಾರ ಪ್ರಕರಣವನ್ನ ಕೋರ್ಟ್ ಅತ್ಯಂತ ವೇಗವಾಗಿ ವಿಲೇವಾರಿ ಮಾಡಿ ಟ್ರಯಲ್ ಅನ್ನ ಮುಗಿಸಿ ಇವತ್ತು ಒಂದು ತೀರ್ಪನ್ನು ನೀಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ದೋಷಿ ಅಂದ್ರೆ ತಪ್ಪಿತಸ್ಥ ಅಂತೇಳಿ ಮಾತ್ರ ಇವತ್ತು ಆದೇಶವನ್ನು ಮಾಡಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ IPC ಸೆಕ್ಷನ್ 376 2K ಮತ್ತೆ 2N ಪ್ರಕರಣಗಳಿದೆ ಅಂದ್ರೆ ಸೆಕ್ಷನ್ ಕೂಡ ಅವಕಾಶಗಳಿರುವಂತದ್ದು. ಆದ್ರೆ ನಾಳೆ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮತ್ತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಬಂದು ಈ ಒಂದು ಪ್ರಮಾಣವನ್ನ ಶಿಕ್ಷೆಯ ಪ್ರಮಾಣ ಕೊಡುವುದರ ನಿಟ್ಟಿನಲ್ಲಿ ಒಂದು ರೀತಿ ಮತ್ತೊಂದು ಆದೇಶ ಅಂದ್ರೆ ಆರ್ಗ್ಯುಮೆಂಟ್ ನಡೆಯುತ್ತೆ. ಆರ್ಗ್ಯುಮೆಂಟ್ ಆದ ನಂತರ ಸಾಮಾನ್ಯವಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಮನವಿ ಮಾಡ್ತಾರೆ. ಆದ್ರೆ SIT ಗರಿಷ್ಠ ಶಿಕ್ಷೆಯನ್ನು ಕೊಡ್ಬೇಕು ನಿಟ್ಟಿನಲ್ಲಿ ವಾದವನ್ನ ಸಾಮಾನ್ಯವಾಗಿ ಮಾಡ್ತಾರೆ. ಅದಾದ ನಂತರ ನಾಳೆ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕೋರ್ಟ್ ಪ್ರಕಟಿಸಲಿದೆ. ಬರ್ಗರ್, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.